ಇವತ್ತಿನ ರೆಸಿಪಿ ಬಂದು ಅಪರೂಪದ ಅಕ್ಕಿ ಉಸ್ಲಿ ಅಂತಲೇ ಹೇಳ್ಬೋದು. ಹಳೆಯ ಕಾಲದ ಸಾಂಪ್ರದಾಯಿಕ ರೆಸಿಪಿಗಳಲ್ಲಿ ಇದು ಕೂಡ ಒಂದಾಗಿರುತ್ತೆ. ನಾವೆಲ್ಲ ಚಿಕ್ಕವರಿದ್ದಾಗ ಈ ರೆಸಿಪಿಗಳನ್ನ ತುಂಬ ಜಾಸ್ತಿ ಮಾಡ್ತಾಯಿದ್ರು. ಸೊ ಹಾಗಾಗಿ ತುಂಬಾ ಇಷ್ಟ ಆಗ್ತಾಯಿತ್ತು. ಇತ್ತೀಚಿನ ದಿನಗಳಲ್ಲಿ ಸ್ವಲ್ಪ ಕಡಿಮೆ ಆಗಿದೆ ಅಂತ ಅನಿಸುತ್ತೆ. ರೀಸೆಂಟಾಗಿ ನಾನು ನಮ್ಮ ಆಂಟಿ ಮನೇಲಿ ಹೋದಾಗ ಇದನ್ನು ಮಾಡಿದ್ರು. ತುಂಬಾ ಟೇಸ್ಟ್ ಚೆನ್ನಾಗಿತ್ತು. ಸೊ ಆ ರೆಸಿಪಿನ ಇವತ್ತು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ಹೋಪ್ ಎಲ್ರಿಗೂ ಇಷ್ಟ ಆಗುತ್ತೆ ಅಂತ ಭಾವಿಸ್ತಾ ಇದ್ದೀನಿ. ಯಾರೆಲ್ಲ ಮೊದಲನೇ ಸರಿ ನನ್ನ ಚಾನಲ್ ನೋಡ್ತಾ ಇದ್ದೀರಾ, ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಹೇಗಿತ್ತು ರೆಸಿಪಿ ಅಂತಲೂ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನೀವು ಕೂಡ ಒಂದ್ಸರಿ ಮನೆಯಲ್ಲಿ ಟ್ರೈ ಮಾಡಿ ಅಂತ ಹೇಳ್ತಾ, ಮೊದಲಿಗೆ ಬೇಕಾಗಿರೋದು ಅಕ್ಕಿನ ತೊಗೊಂಡು ನಾನು ಒಂದು ಸ್ವಲ್ಪ ಹುರ್ಕೊಂಡಿದ್ದೀನಿ. ಅಂದರೆ ಇದು ಸ್ವಲ್ಪ ಕೆಂಪು ಬಣ್ಣ ಆಗಬೇಕು. ಸೊ ಆ ರೀತಿಯಾಗಿ ಈ ಅಕ್ಕಿನ ಹುರ್ಕೊಂಡಿದ್ದೀನಿ. ಇದರ ಘಮ ಅಂತೂ ನಾವು ಉಪ್ಪಿಟ್ಟನ್ನ ಮಾಡುವಾಗ ಯಾವ ರೀತಿ ಘಮ ಬರುತ್ತೆ ಅದೇ ರೀತಿಯ ಘಮ ಆಗಿರುತ್ತೆ. ರುಚಿನೂ ಕೂಡ ಹೆಚ್ಚು ಕಡಿಮೆ ಉಪ್ಪಿಟ್ಟಿನ ಹಾಗೆ ಇರುತ್ತೆ, ಆದರೆ ಸ್ವಲ್ಪ ಭಿನ್ನವಾಗಿರುತ್ತೆ. ಸೊ ಇವಾಗ ನಾನು ಸ್ವಲ್ಪ ಎಣ್ಣೆನ ಕಾಯಲಿಕ್ಕೆ ಇಟ್ಟು ಅದಕ್ಕೆ ಸಾಸಿವೆ, ಜೀರಿಗೆ, ಕರಿಬೇವು ಹಾಗೆ ಹಸಿಮೆಣಸಿನ್ಕಾಯಿನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಇದೆಲ್ಲವೂ ಕೂಡ ಚೆನ್ನಾಗಿ ಬೆಂದಾದಮೇಲೆ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋಂಥ ಈರುಳ್ಳಿ, ಕ್ಯಾರೆಟ್ ಹಾಗೆ ಬೀನ್ಸ್ನ ಹಾಕ್ಕೊತಾ ಇದ್ದೀನಿ. ನೀವು ಬೇಕಿದ್ದರೆ ಬೇರೆ ತರಕಾರಿಗಳನ್ನು ಕೂಡ ಹಾಕ್ಕೋಬೋದು. ನೀವು ಎಷ್ಟು ವೆಜಿಟೇಬಲ್ಸ್ನ ಆ್ಯಡ್ ಮಾಡ್ತೀರಾ ಅಷ್ಟು ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು. ಸೊ ಇದೆಲ್ಲ ಇವಾಗ ಚೆನ್ನಾಗಿ ಬೇಯ್ತಾ ಇದೆ. ಸ್ವಲ್ಪ ಕೆಂಬಣ್ಣಕ್ಕೆ ತಿರುಗಬೇಕು. ಅದಾದಮೇಲೆ ನಾನು ಸ್ವಲ್ಪ ಹಸಿ ಬಟಾಣಿನ ಇಟ್ಕೊಂಡಿದ್ದೀನಿ. ಇವಾಗಂತೂ ಅವರೆಕಾಳು ಸೀಸನ್. ಎಲ್ಲ ಹಸಿ ಬಟಾಣಿಗಳಾಗಿರ್ಬೋದು, ಅವರೆಕಾಳಾಗಿರ್ಬೋದು ಎಲ್ಲವೂ ಕೂಡ ಬೇಗ ಸಿಗುವಂತಹ. ಸೊ ಇದೆಲ್ಲವನ್ನು ಕೂಡ ಒಗ್ಗರಣೆಯಲ್ಲಿ 2-3 ನಿಮಿಷ ಫ್ರೈ ಮಾಡಿಕೊಂಡು ಹಸಿ ವಾಸನೆಯನ್ನು ಹೋದ್ಮೇಲೆ ನಾನಿಲ್ಲಿ ಅಕ್ಕಿನ ತೊಳೆದಿಟ್ಕೊಂಡಿಲ್ಲ, ಹಾಗೆ ಹುರ್ಕೊಂಡಿರ್ತೀನಿ. ಸೊ ಹಾಗಾಗಿ ಇದನ್ನು ಹಾಕೋಕ್ಕಿಂತ ಮುಂಚೆ ಒಂದ್ಸರಿ ತೊಳ್ಕೊಂಡು ಹಾಕೋಬೇಕಾಗತ್ತೆ. ಯಾಕೆಂದರೆ ಕೆಲವೊಂದು ಸರಿ ಅಕ್ಕಿನಲ್ಲಿ ಪೌಡರ್ ಆಗಿರ್ಬೋದು ಈ ರೀತಿಯಾಗಿರೋದಿರುತ್ತೆ ಅಂಥೇಳಿ ಒಂದ್ಸರಿ ಈ ರೀತಿ ವಾಶ್ ಮಾಡಿಕೊಂಡು ಹುರಿದಿರೋಂಥ ಅಕ್ಕಿನ ಹಾಕ್ಕೊಳ್ಳಿ. ಯಾರೆಲ್ಲ ಉಪ್ಪಿಟ್ಟನ್ನ ತಿನ್ನಲ್ಲ ಅಂತ ಹೇಳ್ತಿರ್ತಾರೆ, ನನಗೆ ಉಪ್ಪಿಟ್ಟು ಇಷ್ಟ ಇಲ್ಲ ಅಂತ ಹೇಳ್ತಿರ್ತಾರಲ್ಲ, ಅವ್ರಿಗೆ ಈ ರೀತಿ ಮಾಡಿಕೊಟ್ರೆ ಇದು ಉಪ್ಪಿಟ್ಟು ಅಂತಲೂ ಅನ್ಸೋದಿಲ್ಲ, ಅವ್ರಿಗೆ ಗೊತ್ತೂ ಆಗೋದಿಲ್ಲ. ಸೊ ಟೇಸ್ಟ್ ಅಂತೂ ಅಷ್ಟು ಸಖತ್ತಾಗಿರುತ್ತೆ. ಸೊ ಇದೆಲ್ಲ ತೊಳೆದಿರೋದನ್ನ ಹಾಕಿದ್ಮೇಲೆ ಇದಕ್ಕೆ ಒಂದು ಸ್ವಲ್ಪ ನೀರನ್ನ ಜಾಸ್ತಿ ಹಾಕೋಬೇಕಾಗುತ್ತೆ. ಏಕೆಂದರೆ ನಾವು ಹುರಿದಿರೋದ್ರಿಂದ ಇದು ನೀರನ್ನ ಜಾಸ್ತಿ ತೊಗೊಳುತ್ತೆ. ಹಾಗಾಗಿ ಇದು 2 ಗ್ಲಾಸ್ ಅಕ್ಕಿ, ನಾನು 1 ಗ್ಲಾಸ್ ಅಕ್ಕಿ ಏನು ಹಾಕಿದ್ದೀನಲ್ಲ ಅದಕ್ಕೆ ಯೂಶ್ವಲಿ ಏನಾಗುತ್ತೆ, ಅನ್ನ ಮಾಡುವಾಗ ನಾವು 2 ಗ್ಲಾಸ್ ನೀರನ್ನ ಹಾಕ್ತೀವಿ. ಆದರೆ ಇದಕ್ಕೆ 3 ಗ್ಲಾಸ್ನಷ್ಟು ನೀರನ್ನ ಸೇರಿಸ್ಕೊಂಡು 2-3 ಸರಿ ವಿಷಲ್ ಮಾಡಿಸ್ಕೊಂಡ್ರೆ ಸಖತ್ತಾಗಿರೋ ಹಾಗೆ ಟೇಸ್ಟಿಯಾಗಿರುವಂತಹ ಒಂದು ಹುರಿದಕ್ಕಿ ಉಸ್ಲಿ ಅನ್ನೋದು ರೆಡಿ ಆಗುತ್ತೆ. ಸೊ ಹೋಪ್ ಈ ರೆಸಿಪಿ ನಿಮ್ಮೆಲ್ಲರೂ ಕೂಡ ಇಷ್ಟ ಆಯಿತು ಅಂತ ಭಾವಿಸ್ತಾ ಇದ್ದೀನಿ. ಒಂದ್ಸರಿ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ಹೇಗಿತ್ತು ಅಂತೇಳಿ ಕಮೆಂಟ್ ಸೆಕ್ಷನಲ್ಲಿ ತಿಳಿಸ್ತೀರಾ ಅಂತ ನಾನು ಅಂದ್ಕೊಂಡಿದ್ದೀನಿ ಅಂತ ಹೇಳ್ತಾ ಇವತ್ತಿಗೆ ಈ ಮಿನಿ ವ್ಲಾಗ್ನ ಮುಗಿಸ್ತಾ ಇದ್ದೀನಿ. ಈ ಮಿನಿ ವ್ಲಾಗ್ನ ರೆಸಿಪಿ ನಿಮಗೆ ಎಷ್ಟು ಇಷ್ಟ ಆಯಿತು ಅನ್ನೋದನ್ನು ಕೂಡ ತಿಳಿಸಿ. ಯಾರಿಗೆಲ್ಲ ಇಷ್ಟ ಆಯಿತು ತಪ್ಪದೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ಮಿನಿ ವ್ಲಾಗಲ್ಲಿ ಮತ್ತೊಂದು ಟೇಸ್ಟಿಯಾಗಿರೋ ರೆಸಿಪಿ ಜೊತೆ ಸಿಗ್ತೀನಿ. ಅಲ್ಲಿವರೆಗೂ ಎಲ್ರಿಗೂ ಟೇಕ್ ಕೇರ್, ಬಾಯ್.